ಅನ್ಸ್ಕೊತಾ ಇದ್ದೀನಿ. ನಾನು ತುಂಬಾನೇ ಅದ್ಭುತವಾಗಿದೆ. ನಾನ್ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದ್ರೆ, ನಾ ಮಾಡಿದಂತ ಎಲ್ಲಾ ಸೀನ್ಸ್ ನನಗೆ ತುಂಬಾ ಇಷ್ಟವಾದದ್ದು. ಅಂದ್ರೆ ಎಲ್ಲೂ ಕೂಡ ಲ್ಯಾಗ್ ಆಗದೆ ತುಂಬಾ ಶಾರ್ಟ್ ಅಲ್ಲಿ ಈ ಸೀನ್ ಈ ತರನೇ ಬರಬೇಕು, ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬಾ ಯೋಚನೆ ಮಾಡಿದ್ದಾರೆ. ಹಾಗಾಗಿ ನಾ ಮಾಡಿದ ಸೀನ್ ಎಲ್ಲ ಹಂಗಿರ್ಬೇಕಾದ್ರೆ ಇಡೀ ಮೂವಿನೂ ಹಂಗೇನೆ ಇರುತ್ತೆ ಅಂತ ಅನ್ಕೋತಿದ್ದೀನಿ ನಾನು. ಸೊ ಹಾಗಾಗಿ ಒಳ್ಳೇದಾಗ್ಲಿ, ಗುಡ್ ಲಕ್ ಕರಿಕಾಡಕ್ಕೆ. ಸಣ್ಣ ಕಾಲಿಲ್ಲ ಅಂದ್ರೆ ಹೀರೋ ಜೊತೆ ಇನ್ನೊಂದೆರಡು ದಿನ ಹಾಕ್ಬೇಕಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಪೂರ್ತಿ ಇದ್ದೀನಿ ಸರ್, ಟ್ರೈಲರ್ ಅಲ್ಲಿ ಇಲ್ಲ ಅಷ್ಟೇ. ಇಲ್ಲ, ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರ್ ಅಲ್ಲಿ. ಬಹಳ ಖುಷಿ ಆಯ್ತು ಟ್ರೈಲರ್ ನೋಡಿದಾಗ. ಸೌಂಡ್ ಅಲ್ಲ, ಈ ಬಿಡ್ಗಾಳಿ ತಂಗಾಳಿ ಮಧ್ಯೆ ತುಂಬಾ ಸೊಂಟಗಾಳಿಗಳಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಆಮೇಲೆ ಬಹಳ ಖುಷಿ ಆಯ್ತು ಸರ್. ಈ ರತುನಿ ಸಾಂಗ್ ನೋಡಿದ್ರಲ್ಲ, ಇದಕ್ಕೆ ಆಕ್ಚುಲಿ ಒಂದಿನ ಮುಂಚೆನೆ ಒಂದು ಹಾಫ್ ಡೇ ನನ್ನ ರಿಹರ್ಸಲ್ ಕರೆಸಿದ್ರು. ಡ್ಯಾನ್ಸ್ ಬರಲ್ಲ, ಏನ್ ರಿಹರ್ಸಲ್ ಕರೆಸಿದ್ರು ವೇಸ್ಟೇ. ಬಟ್ ಆದ್ರೂ ಓದೆ. ಅವರು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು, ಸರ್ ಇದರಲ್ಲಿರೋ ಲಿರಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಸರ್. ಅದು ಕನ್ನಡನೂ ಅಲ್ಲ, ಶಶಾಂಕ್ ಸರ್ ನೀವು ಇದಕ್ಕೆ ಉತ್ತರ ಇಲ್ಲಿ ಕೊಡಬೇಕು, ಅದು ಏನ್ ಲಿರಿಕ್ ಅನ್ನೋದು ಹೇಳ್ಬೇಕು ನೀವು. ಒಟ್ಟಿನಲ್ಲಿ ಸುಮ್ಮನೆ ಸಿಂಕ್ ಮಾಡಿದ್ದೀನಿ ಅಷ್ಟೇ. ಏನ್ ಹೇಳಿದ್ದೀನಿ ನನಗೆ ಗೊತ್ತಿಲ್ಲ. ತುಂಬಾ ಮಜಾ ಮಾಡಿದೀವಿ. ಸಿನಿಮಾ ತುಂಬಾ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಸರ್. ನಿಮ್ಮ ಪ್ಯಾಷನ್ ಬರೀ ಸಿನಿಮಾ ಫಸ್ಟ್ ಕಾಪಿ ತೆಗೆಯೋವರೆಗೂ ಅಲ್ಲ, ತುಂಬಾ ಪ್ರಮೋಷನ್ ಮಾಡೋದ್ರಲ್ಲೂ ಸಹ ಗೊತ್ತಾಗ್ತಾ ಇದೆ. ತುಂಬಾ ಕಡೆ ರೀಚ್ ಆಗಿದೆ. ಸಿನಿಮಾನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಬೇರೆ ಕಡೆ ಶೂಟ್ ಹೋದಾಗಲೂ ಕೇಳ್ತಿರ್ತಾರೆ. ಸೊ ಐ ಹೋಪ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಇಷ್ಟ ಆಗತ್ತೆ ಎಲ್ರಿಗೂ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಪಾತ್ರ ಹೀರೋ ಸ್ನೇಹಿತ ಸರ್. ನಾನು ಹೌದು ಸರ್. ಸಿನಿಮಾ ಪೂರ್ತಿ ಅಂದ್ರೆ ಸಿನಿಮಾ ಪೂರ್ತಿ ಹೀರೋ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಏನಂತೀರ ಅಂದ್ರೆ ವಿತೌಟ್ ಎನಿ ಏನಂತಾರೆ ಅದಕ್ಕೆ, ವಿತೌಟ್ ಎನಿ ಅನ್ಕಂಡೀಷನಲ್ ಸಪೋರ್ಟ್ ಹೀರೋಗೆ. ಇದರಲ್ಲಿ ನಂದು ಎಲ್ಲಾ ವಿಚಾರಗಳಿಗೂ ನೆಗೆಟಿವ್ ಪಾಸಿಟಿವ್ ಏನೇ ಮಾಡಲಿ ಜೊತೆಗಿರ್ತೀವಿ ಸರ್. ಅದು ಒಳ್ಳೆ ಸ್ನೇಹಿತ ಸರ್ ಹೀರೋಗೆ. ಅಣ್ಣ ನನ್ಗೆ ಯಾವ ಪಿಕ್ಚರಲ್ಲಿ ಇಷ್ಟು ಪ್ರಶ್ನೆ ಕೇಳಿಲ್ಲ ಇವತ್ತು ಕೇಳ್ತಾರ ಸರ್. ಸರ್ ಹಂಗಲ್ಲ ಸರ್, ಚೆನ್ನಾಗಿದೆ ಸರ್. ಇದೆ ನೆಕ್ಸ್ಟ್ ನೋಡಿ, ಇನ್ನೂ ಇದೆ, ಇಲ್ಲಿಗೆ ನಿಂತಿಲ್ಲ. ಇನ್ನೂ ಸಾಕಷ್ಟು ಬಿಡ್ತಾ ಇರ್ತೀವಿ, ಅದ್ರಲ್ಲೆಲ್ಲ ಬರ್ತೀವಿ. ಥಿಯೇಟರ್ ಅಲ್ಲೇ ಸರ್, ಫೆಬ್ರವರಿ 6ನೇ ತಾರೀಕು ಇನ್ನು ಥಿಯೇಟರ್ ಅಲ್ಲೇ ಬಿಡೋದು ಸರ್. ಥಿಯೇಟರ್ ಅಲ್ಲಿ ನೋಡಿ ಫುಲ್ ಸಿನಿಮಾ ಇದ್ದೀವಿ. ಈ ಮೂವಿಯಲ್ಲಿ ನೆಗೆಟಿವ್ ನಾನು, ಅವರಲ್ಲ. ನೆಗೆಟಿವ್ ಪಾಸಿಟಿವ್ ಸಿನಿಮಾ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಮೈನಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಬ್ರು ಆಲ್ರೆಡಿ ಇನ್ವಿಟೇಷನ್ ಬಹಳ ಸೂಪರ್ ಆಗಿ ಮಾಡಿದೀರಾ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಕರಿಕಾಡದ ಜರ್ನಿ ಹೇಗಿತ್ತು ಅಂಡ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಎಲ್ಲ ತಿಳಿಸ್ಬಿಡಿ. ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಕರಿಕಾಡ, ನಾವು ಇವಾಗಲೇ ಇದು ಕಡೆಯ ಪ್ರೆಸ್ ಮೀಟು. ಇನ್ನೇನು ಫೆಬ್ರವರಿ 6ನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಈ ಸಿನಿಮಾಗೆ ಬಂದಿದ್ದು, ನಾನು ಆಗ್ಲೇ ಹೇಳಿದ ಹಾಗೆ ಮುಂಚಿನ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಹಾಗೆ, ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ. ಡೈರೆಕ್ಟರ್ ಸರ್, ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ 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 ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಟರಾಜ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇಬ್ರು ಯೋಚನೆ ಮಾಡ್ಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ ಗಳಿಗೆ ಸಾಂಗ್ ಮಾಡೋಣ. ಈ ಬರುತ್ತೆ ಒಂದು ಅದ್ಭುತವಾಗಿರುವಂತಹ ಪ್ರೀ ಕ್ಲೈಮ್ಯಾಕ್ಸ್ ಸಿಚುಯೇಷನ್, ಅಲ್ಲಿ 2 ಹಾಡುಗಳು ಮೂಡ್ ಬರುತ್ತೆ. ಹಾಗೆ ನೀವೆಲ್ಲರೂ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಹಾರೈಸಿರುವಂತಹ ರತನಿ ಹಾಡು ಈಗಾಗಲೇ ನೋಡಿದೀರಾ. ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಸ್, ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ ನನ್ನ ಹಾಡು 2 ಹಾಡು ಫೇವ್ರೇಟ್. ರತುನಿ ಅಫ್ಕೋರ್ಸ್ ನನ್ನ ಫೇವ್ರೇಟ್. ಅದರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು, ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು 5-6 ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ 2.
ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಬರೆದಿದ್ದಾರೆ. ಇದು ಆಕ್ಚುಲಿ ಒಂದ್ ಸಾಂಗು ನಮ್ಮ ಯಕ್ಷಗಾನ ಕಲಾವಿದರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂತಹ ಹಾಡು, ಆ ಶೈಲಿಲಿ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವ್ರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನ ಆ ಶೈಲಿಲಿ ನಾನು ಹಾಡಿದ್ದೀನಿ. ಅದೊಂದು ಜಸ್ಟ್ ಒಂದು ತುಣುಕು ನಿಮ್ಗೋಸ್ಕರ. ಮುತ್ತಿನ ತೇರಾ ಕನಸ ಕಂಡೇನಾಯಿ ದಿನ, ಕಪ್ಪಾದ ಮೇಘ ಮುಗಿಲೆ ಮುಚ್ಚಿತಾಯಿ ದಿನ, ಕಾಲಿ ಕತ್ತಲೆ ತಳ್ಳಿದ ಹಾಗೆ ಬೇಕೊಂದು ಅಪ್ಪುಗೆ ಅವ್ವನ ಹಾಗೆ ಬಿಟ್ಟು ಬಿಡೋ ನೀ ಜವರಾಯ, ಬಿಟ್ಟು ಹೋಗೋ ನೀ ಜವರಾಯ. ಥ್ಯಾಂಕ್ ಯು ಸೋ ಮಚ್. ಇದೇ ಟೈಮಲ್ಲಿ ಆ ರತ್ತುನಿದು ಅಂತ ಹೋಗಿ ಹಾಡಿ ಸರ್, ಆ ಫ್ಲೇವರ್ ಚೇಂಜ್ ಕೇಳಿ. ರತುನಿ 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 ನೀ ಕನ್ಯಾ ರಾಶಿ ರಮಣಿ, ರತುನಿ 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 ಬಾ ಗೊತ್ತು ನಿಂಗೆ ಕಂಪನಿ. ಆದಿಶೇಷನ್ ಅವರೇ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೆಸ್ನವ್ರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ, ನಮ್ಮ ಕೆಲಸವನ್ನ ನಾವು ಮಾಡಿದ್ವಿ. ಇನ್ನೇನಿದ್ರು ನಿಮ್ಮ ಆಶೀರ್ವಾದ ಬೇಡೋಕೆ ಇದು ಕೊನೆ ಪ್ರೆಸ್ ಮೀಟು. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಡ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೊಸ 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 ರೀತಿಯ ವಿಷಯಗಳನ್ನ ಬಿಟ್ಕೊಡ್ತಾ ಇದ್ದೀರಾ. ಕರಿಕಾಡ ಟೋಟಲ್ ಆಗಿ ಏನು ಸರ್? ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ದೆ, ಕರಿಕಾಡ ಅಂದ್ರೆ ಒಂದು ಹಬ್ಬದ ಊಟ ಅಂತ. ಸೊ ಒಂದು ಎಲೆನ ಒಂದು ಬಾಳೆಹಣ್ಣು ಹಾಸಿದ್ರೆ ಹಬ್ಬದ ಊಟದಲ್ಲಿ ಎಲ್ಲ ಉಪ್ಪಿನಕಾಯಿಂದ ಸ್ವೀಟ್ಸಿಂದ ಎಲ್ಲ ಆ ಬಾಳೆಹಣ್ಣು ಹೇಗೆ ತುಂಬಿರುತ್ತೋ ಹಾಗೆ ಇರುತ್ತೆ ಕರಿಕಾಡ. ಸೊ ಸ್ವೀಟ್ ಇಷ್ಟ ಆದವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದವ್ರಿಗೆ ಖಾರ ಇಷ್ಟ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕಾಡ. ಎರಡು ಸಮಾನಾಗಿದೆ ಸರ್. ಆಕ್ಚುಲಿ ನಮಗೆ ಈವ್ನಿಂಗ್ ಒಳಗಡೆ ಕನ್ಫರ್ಮ್ ಮಾಡ್ತೀನಿ ಸರ್. ಒಂದು ಸೆನ್ಸಾರ್ ನಡೀತಾ ಇದೆ. ಸೊ 3 ಲ್ಯಾಂಗ್ವೇಜ್ ಅಂತೂ ರೆಡಿ ಮಾಡಿದ್ದೀವಿ. ಕನ್ನಡ ಆಗಿದೆ ಸರ್, ಕನ್ನಡ, ಮಲಯಾಳಂ, ತಮಿಳು. ಬಾರಿ ಆಕ್ಚುಲಿ ಥಿಯೇಟರ್ ಎಕ್ಸಾಕ್ಟ್ ಥಿಯೇಟರ್ ಕೌಂಟಿಂಗ್ ಸಿಗ್ತಾ ಇದೆ ಇವಾಗ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಮೇ ಬಿ ಸರ್ ಗೊತ್ತಿರುತ್ತೆ. ಇನ್ನೊಂದು ಪ್ರಶ್ನೆ ವೆಂಕಟೇಶ್ ಸರ್, ನಾವು ಆಗ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಿಮಗೆ ಗೊತ್ತಿರುತ್ತೆ, ಈ ಫೆಬ್ರವರಿ 6 ಅನ್ನೋ ತಾರೀಕು ಇದೆಲ್ಲ ಬಹಳ ಸ್ಪೆಷಲ್. 12 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಾ ಇರುವಂತಹ ದಿನ. ಒಂದು ಕಡೆ ಚಿತ್ರರಸಿಕರಿಗೆ ಹಬ್ಬ, ಇಷ್ಟೊಂದು ಆಪ್ಷನ್ಸ್ ಇದೆ, ಯಾರು ಬೇಕೋ ಚೂಸ್ ಮಾಡ್ಕೋಬಹುದು ಅನ್ನೋ ಕಡೆ ಆದ್ರೆ, ಇನ್ನೊಂದು ಕಡೆ ನಿರ್ದೇಶಕರಾಗಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ಕಾಂಪಿಟಿಷನ್ ನ ಫೇಸ್ ಮಾಡೋದಕ್ಕೆ? ಸೊ ನಾವು ಒಬ್ಬ ನಿರ್ದೇಶಕನಿಗೆ ಸ್ಕ್ರಿಪ್ಟ್ ಇಂದಾನೇ ಕಾಂಪಿಟೇಷನ್ ಶುರು ಆಗ್ಬಿಡುತ್ತೆ. ಸೊ ಅಲ್ಲಿಂದನೇ ಫಸ್ಟು ನಮ್ಗೆ ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಅವರಿಗೆ ಫಸ್ಟ್ ಅವ್ರಿಗೆ ಹೋಗ್ಬೇಕು, ಅಂದರೆ ಅಂತ ಹೇಳಬೇಕು ಈ ಥರ ಆಗುತ್ತೆ ಔಟ್ಪುಟ್. ಫಸ್ಟು ನಾವು ಅವ್ರಿಗೆ ಹೇಳೋದೇ ಅವರಿಗೆ. ಸೊ ಅವ್ರು ವಿಜುಲೇಷನ್ ಮಾಡಿಕೊಂಡು ಇಲ್ಲ ಇದು ವರ್ಕ್ ಆಗುತ್ತೆ ಇದು ಮಾಡೋಣ ಅಂದಾಗ ಅವ್ರ ಸಪೋರ್ಟಿಂದ ಅದು ಆಗುತ್ತೆ. ಸೊ 12 ಸಿನಿಮಾ ಬರ್ತಾ ಇದೆ, ನೋಡೋಣ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ ಇದೆ. ನಂಬಿಕೆ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸಿನಿಮಾಗಳ ಟ್ರೈಲರ್ಸ್ ನಾವು ನೋಡ್ತಾ ಇದ್ದೀವಿ. ಇವತ್ತು ಕರಿಕಾಡ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲ ಮೂವಿಗೂ ಒಳ್ಳೇದಾಗಲಿ, ಅದ್ರ ಜೊತೆಗೆ ನಮಗೂ ಒಳ್ಳೇದಾಗಲಿ. ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವೀರೇಶ್ ಸರ್, ಬೇರೆ ಯಾರಾದರೂ ಕ್ವೆಶನ್ಸ್? ಸರ್, ನೀವು ಹೇಳ್ದಂಗೆ ಆಯುಷ್ ಅವರ ಕಣ್ಣು ಇಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಕೂಡ ತುಂಬಾ ಎಕ್ಸ್ಪ್ರೆಸಿವ್ ಆಗಿದೆ. ಆಗ್ಲೇ ನಾನು ಹೇಳಿದೆ ತಂಗಾಳಿ ಅಂತ, ಬಟ್ ಆಕ್ಚುಲಿ ಹಳ್ಳಿ ಟಪೋರಿ ತರ ಪಾತ್ರನ ಅಥವಾ ನಿಜವಾಗ್ಲೂ ಕಾಡ ನಟರಾಜ್ ಅಂದ್ರೆ ಆ ಪಾತ್ರಕ್ಕೆ ತಂಗಾಳಿಯಾಗಿ ಬರ್ತೀರಾ ಏನು? ದಯವಿಟ್ಟು ತಿಳಿಸ್ಬೇಕು. ತಂಗಾಳಿನ ಬಿರುಗಾಳಿನ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ, ಯಾಕಂದ್ರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ. ಅವರು ನಾನು ಹೇಳ್ದಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಟ್ರೇಲರ್ ನಾನು ನೋಡಿದ್ದು ಇವಾಗಲೇ. ಸೊ ನಮಗೂ ಏನು ಬಿಟ್ಕೊಡಲ್ಲ ಸಿನಿಮಾದಲ್ಲಿ. ನನ್ನ ಪಾತ್ರ ಏನಿದೆ ನನ್ಗೆ ಅಷ್ಟು ಗೊತ್ತು. ಆ್ಯಂಡ್
ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನ ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದೆ ಸರ್, ಅದು ಇದೆ. ಬೇರೆ ಸರ್ ಹೇಳ್ದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ, ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಚಾಲೆಂಜಿಂಗ್ ತುಂಬಾ ಇತ್ತು ಸರ್, ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್. ಬಬ್ಲಿ, ಆಮೇಲೆ ನಾರ್ಮಲ್ ಹುಡುಗಿರು, ಗ್ಲಾಮರ್ ಅದೆಲ್ಲ ಮಾಡಿದ್ದೀನಿ. ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್. ಅದು ಲಂಗದಲ್ಲಿ ಹಾಕೊಂಡು ಇಷ್ಟು ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದುವರೆಗೂ. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ಒಂದು ಎನ್ವೈರ್ಮೆಂಟ್ಗೆ ಅಡಾಪ್ಟ್ ಆಗೋದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ಸರ್ ಅದನ್ನ ನೀಟಾಗಿ ಹೇಳ್ಕೊಟ್ರು. ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಈಗ ಯಶನ್ ಆಗಿರಲಿ, ವಿಜಯ್ ಸರ್ ಆಗಿರಲಿ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಮ್ಯಾನೇಜ್ ಮಾಡೋಕೆ ತುಂಬ ಈಸಿ ಆಯಿತು. ಡಬ್ಬಿಂಗ್ ನಾನೇ ಮಾಡಿರೋದು ಸರ್, ಎಲ್ಲ ಭಾಷೆ. ಕನ್ನಡ ನಾನೇ ಮಾಡಿರೋದು. ಹಾಯ್ ರಿದ್ದಿ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಸಿನಿಮಾದಲ್ಲೂ ಅಷ್ಟೇ. ಬನ್ನಿ ರಿದ್ದಿ ಅವರೇ, ಅಪ್ಪ ಜೊತೆ ಆ ಸಾಂಗ್ ನಲ್ಲಿ ಆಕ್ಟ್ ಮಾಡಿದಾಗ ಭಯ ಆಗ್ತಾ ಇತ್ತಾ, ಖುಷಿ ಆಗ್ತಾ ಇತ್ತಾ, ಯಾವ ತರ ಫೀಲ್ ಮಾಡ್ಕೋತಾ ಇದ್ರಿ ನೀವು? ಮುಂಚೆ ನನಗೆ ತುಂಬ ಖುಷಿಯಾಗಿತ್ತು. ಲೈಕ್ ಹಾ, ಲಾಸ್ಟ್ ನೈಟ್ ಮೂಮೆಂಟ್ ಇಲ್ಲಿ ಅವಾಗ ನಂಗೆ ಜ್ವರ ಬಂದಿತ್ತು. ಮಳೆನಲ್ಲ. ಸೊ ಜ್ವರ ಬಂದಾಗ್ಲೂ ಕೂಡ ಆಕ್ಟ್ ಮಾಡಿದ್ದೀರಾ. Yeah. ಹೇಗೆ ಆ ಶಕ್ತಿ ತಗೊಂಡ್ರಿ? ಹೆಂಗೆ ಆ ಎನರ್ಜಿ ಬಂತು? I was like, I want to just push this forward. Wow. ಐ ಜಸ್ಟ್ ವಾಂಟ್ ಟು ಪುಷ್ ದಿಸ್ ಮೂಮೆಂಟ್ ಫಾರ್ವರ್ಡ್. ಕಂದ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನೀವು? Now I'm third. 3ನೇ ಕ್ಲಾಸ್ ಹುಡುಗಿ. ಐ ವಾಂಟ್ ಟು ಪುಷ್ ದಿಸ್ ಮೂಮೆಂಟ್ ಫಾರ್ವರ್ಡ್. ಅಷ್ಟು ಬುದ್ಧಿ ನನಗಂತೂ ಆ ವಯಸ್ಸಲ್ಲಿ ಇರಲಿಲ್ಲ ಅನ್ಸುತ್ತೆ. ಅಮ್ಮ ಅಂತ ಅಂದ್ಬಿಡ್ತಿದ್ನೇನೋ. ಬಟ್ ಈಗಿನ ಜನರೇಷನ್ ಪವರ್ ಅದು. ರಿದ್ದಿ, ಯು ವಾಂಟ್ ಟು ಸೇ ಸಮಥಿಂಗ್? ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ, ಅಥವಾ ನೀವು ಆಕ್ಟ್ ಮಾಡಿರೋ ಬಗ್ಗೆ, ಅಥವಾ ಅಪ್ಪ ಅಮ್ಮ ಬಗ್ಗೆ? ಏನು ಇಲ್ವಾ? 6th ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ನೋಡಿ ಅಲ್ಲಿ ಸರ್ ಕೇಳ್ತಾ ಇದ್ದಾರೆ, ಎಷ್ಟು ದಿನ ಸ್ಕೂಲ್ ರಜಾ ಹಾಕಿರೋದು, ಬಂಕ್ ಮಾಡಿರೋದು? Only in weekends I did. ಅವ್ರು ತುಂಬಾ ಸಾರ್ಟೆಡ್ ಸರ್. ಏನ್ ನಮ್ಮ ಸ್ಟೇಜ್ ಡ್ರಾಮಾಗಳು ಮೇಡಮ್ ಹತ್ರ ನಡೆಯಲ್ಲ. ಹೌದು. 6th ರಿಲೀಸ್ ಆಗುತ್ತೆ ಅಲ್ವಾ ಸಿನಿಮಾ? But please watch the movie. It's nice. ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ ನೀವು 6th ಗೆ? Yeah. ಹೌ ಎಕ್ಸೈಟೆಡ್, ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಸಿನಿಮಾ ನೋಡಕ್ಕೆ? Very excited. ನೋಡಿದೀರಾ ಫುಲ್ ಫಿಲ್ಮು? No, not so. ಗೊತ್ತು ಅವ್ರಿಗೆ. ಸರ್ ತೋರಿಸ್ಬಿಟ್ರೆ ಅನುಪಮ ಹಂಗೋ ಹಿಂಗೋ ಮಾಡಿ ಸ್ಟೋರಿ ಕೇಳ್ಬಿಡ್ತಾರೆ ಅಂತ ತೋರ್ಸಕ್ಕೂ ಹೋಗಿಲ್ಲ ಮಗ್ಳಿಗೆ ಪಿಕ್ಚರ್ನ. ಮೇಡಮ್ ನೀವ್ ಹೇಳಿ. ರಿದ್ದಿ ಎಂಟರ್ಟೈನ್ಮೆಂಟ್ಸ್ ಮೂಲಕ ಕರಿಕಾಡ ಬರ್ತಾ ಇದೆ, ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಪ್ರಯತ್ನ ಮಾಡಿದೀರಾ ಅಂತ ಗೊತ್ತಾಗ್ತಾ ಇತ್ತು. ಈ ಸರ್ಪ್ರೈಸ್ ಎಂಟ್ರಿ ವಿಸಿಟ್ ಯಾವಾಗ ಆಗಿದ್ದು ಮೇಡಮ್? ನನಗೂ ಅದು ಸರ್ಪ್ರೈಸ್ ಆಗಿತ್ತು. ಐ ಹ್ಯಾಡ್ ಜಸ್ಟ್ ಗಾನ್ ಟು ಅಕಂಪನಿ ಮೈ ಡಾಟರ್ ಬಿಕಾಸ್ ಅವಳದು ಫಸ್ಟ್ ಟೈಮ್ ಅಲ್ವಾ ಇದರಲ್ಲಿ. ಸೊ ಐ ಹ್ಯಾಡ್ ಬೀನ್ ದೇರ್ ಬಿಕಾಸ್ ಶಿ ವಾಸ್ ಇನ್ ಕೀಪಿಂಗ್ ವೆಲ್. ಅದ್ರಲ್ಲಿ ಒಂದು ಸ್ಮಾಲ್ ರೋಲ್ ಇದೆ, ಜಸ್ಟ್ ಹಿಂಗ್ ಬಂದು ಹೋಗಿ ಅದು ಬಂದ್ರೆ ಬರುತ್ತೆ, ಬರ್ತೀರಾ ಇರೋದು ಚಾನ್ಸಸ್. ಸೊ ಐ ಡಿಂಟ್ ಟೇಕ್ ಇಟ್ ದಟ್ ಸೀರಿಯಸ್. ಹೋಗಿ ಹಾಗೆ ಬಂದ್ಬಿಟ್ರಿ. ಇಟ್ ಇಸ್ ಅ ಸರ್ಪ್ರೈಸ್ ಲೈಕ್ ವಾಟ್ ನಿರೀಕ್ಷಾ ಟೋಲ್ಡ್ ಮಿ. ನಾ ಓನ್ಲಿ ವೆನ್ ಐ ಆಮ್ ಆಲ್ಸೋ ವಾಚಿಂಗ್ ದಿಸ್ ಟ್ರೈಲರ್. ದೋ ಅ ಪ್ರೊಡ್ಯೂಸರ್ ಬಟ್ ಹೀಲ್ ನೆವರ್ ಶೋ ಎನಿಥಿಂಗ್ ಟು ಮೀ ಬಿಕಾಸ್ ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಎಂಟೈರ್ ಮೂವಿನಲ್ಲೂ ಹಾಗೆ ಇತ್ತು. ಸ್ಟೋರಿ ಅಂತ ಬಂದ್ರೆ ಡಿಸ್ಕಸ್ ಮಾಡಿದ್ದು ಒಂದಿರುತ್ತೆ, ಬಟ್ ಅಲ್ಲಿ ಬಂದಿರೋವಾಗ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಒಂದೊಂದ್ ಸಮ ಒಂದೊಂದು ಸರ್ಪ್ರೈಸ್ ನನಗೂ. ಇಟ್ ಇಸ್ ಮೇಕಿಂಗ್ ಮೀ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಯು ಆಲ್. ಹೇಳ್ದಂಗೆ 6th ಗೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ದ ಮೂವಿ ಇನ್ ದಿ ಥಿಯೇಟರ್ಸ್ ಅಷ್ಟೇ. ಬೊಂಬಾಟ್ ಆಗಿತ್ತು. ಈ ಜರ್ನಿ ಹೇಗಿತ್ತು, ಇದ್ರ ಅಪ್ಸ್ ಅಂಡ್ ಡೌನ್ಸ್ ಹೇಗಿತ್ತು, ದಯವಿಟ್ಟು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಜರ್ನಿ ಬಗ್ಗೆ ಹೇಳ್ತಾ ಹೋದಾದ್ರೆ, ನಾನು ಮತ್ತೆ ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಬೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಕತೆ ಎಲ್ಲ ರೆಡಿ ಮಾಡಿ ಆದ್ಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ, ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತಾ ಎಲ್ಲರಿಗೂ? ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಸೊ ಮಚ್. ಸಿ ಎಲ್ಲ ಏನಂದ್ರೆ ಪ್ರಿಪ್ರೇಷನ್ ಎಲ್ಲ ಆದ್ಮೇಲೆ ಹೆಂಗಂದ್ರೆ, ಒಂದು ಮೂವಿ ಮಾಡುವಾಗ, ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು.
ಅದನ್ನ ಒಂದು 30% ಅಂತ ಹೇಳ್ಬೋದು, 30% ಆಫ್ ಪರ್ಫೆಕ್ಷನ್ಸ್. ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ, ಸಾಂಗ್ಗಳು ಹೆಂಗ್ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್. ಅವ್ರದ್ದೇನು ವಾಯ್ಸ್ ನೋಡಿದ್ರಿ ನನಗೆ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಣ್ಣೀರು ಬಂದಾಗ ಆಗ್ಬಿಡ್ದಂಗೆ. ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಆಮೇಲೆ ಅತಿಶಯ್ ಜೈನ್, ಎಲ್ಲಿದ್ದಾರೆ ಅತಿಶಯ್ ಜೈನ್? ಇಬ್ರು ಮೇಲೆ ಬರ್ತೀರಾ. ಏನಕ್ಕೆ ಅಂದ್ರೆ ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್. 7 ಸಾಂಗ್ ಇರ್ಬೋದು, ಆಮೇಲೆ ಅವ್ರು ಹಾಡಿರೋದಿರ್ಬೋದು, ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ 70% ಏನ್ ಹೇಳಿದೆ, ಸಾಂಗ್ಗಳು ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದನ್ನ ಆಡಿಯನ್ಸ್ ನ ಲಾಸ್ಟ್ ವರ್ಗು ಅಳಿಸಿ ನಗಿಸಿ ಮತ್ತೆ ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಸೊ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಹೀಗಿತ್ತು. ಆಮೇಲೆ ಅಗೈನ್ ಇದೆಲ್ಲದನ್ನು ಬರ್ದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್ 6 ಸಾಂಗ್ಸ್ 7 ಅಲ್ಲಿ 6 ಅವರೇ ಬರ್ದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸ್ ಕೂಡ ಈವನ್ ಮಗುದಿರ್ಬೋದು, ಎಕ್ಸೆಪ್ಟ್ ರತ್ನಿ ಸಾಂಗ್ ಅಂತ ಬಿಟ್ರೆ, ಸೊ ಎಲ್ಲಾ ಸಾಂಗ್ ನ ಅವರೇ ಬರ್ದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹಸ್ ಕಮ್ ಔಟ್ ವೆರಿ ವೆಲ್. ಇದೆಲ್ಲ ಒಂದ್ ಸ್ಟೇಜ್ ಅಂತ ನಾವು ತಗೊಳ್ಳೋದಾದ್ರೆ, ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯ್ತು ಅಂದ್ರೆ ರೆಡಿ ಆಯ್ತು ಒಂದು 50%. ಎಸ್, ಮೂವಿ ಇದೆಲ್ಲ ಮಾಡಿ ಕಂಟೆಂಟ್ ರೆಡಿ ಮಾಡೋದು ಓಕೆ. ವಾಟ್ ನೆಕ್ಸ್ಟ್? ಇದುವರೆಗೂ there are 7 to 8 brands with us who are standing from beginning. Take Original Choice. ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು, ಅವ್ರು ಬರ್ಬೇಕಾಗಿತ್ತು. ಆಮೇಲೆ ಏಸಪೂರ್, ವಾಸು ಸರ್, ಗಣೇಶ್ ಸರ್ ಇದ್ದಾರೆ. ಆಲ್ ಮೈ ಮೆಂಟರ್ಸ್ ಆಕ್ಚುಲಿ. The amount of marketing what we are doing, they are doing 10 times what we are doing, 10 times more than what we are doing it. Take Original Choice. ಈ Original Choice ಬಗ್ಗೆ ಹೇಳೋದಾದ್ರೆ ಅವ್ರದ್ದು 10,000 ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ. ಎಂಟೈರ್ 10,000 ಔಟ್ಲೆಟ್ಸ್ ಅಲ್ಲಿ ಬ್ರಾಂಡಿಂಗ್ ಮಾಡಿದ್ದಾರೆ. They have been promoting a lot. Take Reliance Trends, Max, Bismi from Kerala. So across South India, wherever you take, so they have carried our movie along with that. So that is a big support what we are getting. So that is our main strength. And yes, this is all about it. And 6ನೇ ತಾರೀಕು ನಮ್ದು ಮೂವಿ ಬರ್ತಾ ಇದೆ. So we are releasing at a time. ಎಲ್ಲರೂ ಥಿಯೇಟರ್ ನೋಡಿ, ಡೆಫಿನೆಟ್ಲಿ everybody will enjoy the movie. So that we can assure. Yeah. ಸ್ಟ್ರಾಟಜಿ ಫುಲ್ ಇಲ್ಲ ಹೇಳ್ಬಿಟ್ರೆ ಹೆಂಗೆ ಸರ್? ಇವತ್ತು ನೋಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಟೀಮ್ ನಟರಾಜ ಅಂಡ್ ಟೀಮ್ ತುಂಬಾ ಎಫರ್ಟ್ಸ್ ಹಾಕಿ ಇಷ್ಟಪಟ್ಟು ಮಾಡಿದ್ದಾರೆ. ಯಾರೋ ಕ್ವೆಶನ್ ಕೇಳಿದ್ರು, ವಿಜಯ್ ಸರ್ ಯಾಕೆ ಟ್ರೈಲರ್ ಅಲ್ಲ ಅಂತ. ಇಡೀ ಟ್ರೈಲರ್ ಮೂವಿಲಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಅವ್ರು ಟ್ರೈಲರ್ ಅಲ್ಲಿ ಯಾಕೆ ಇಲ್ಲ ಅನ್ನೋದೇ ಅದೊಂದು ಸಸ್ಪೆನ್ಸ್. ನೀವು ಮೂವಿ ಥಿಯೇಟರ್ಗೆ ಹೋಗಿ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ತುಂಬಾ ಚೆನ್ನಾಗಿ. ಓಕೆ, ಜಾಸ್ತಿ ರಿವೀಲ್ ಮಾಡಬಾರ್ದು. ಸೊ ಇಷ್ಟಕ್ಕೆ ಮುಗಿಸ್ತೀನಿ. ಕನ್ನಡ ಮೂವೀಸ್ನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ, ಆಮೇಲೆ ಕನ್ನಡ ಆರ್ಟಿಸ್ಟ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.